ಎತ್ತ ನೋಡಿದರೂ ರಾಗಿ ಫಸಲು ಬೆಳೆದು ನಿಂತಿದೆ. ರಾಗಿ ಇನ್ನೇನು ಕಟಾವು ಮಾಡಿ ಕಣಕ್ಕೆ ಹಾಕೋ ಸಮಯ. ಆದರೆ ಗ್ರಾಮೀಣ ಭಾಗದಲ್ಲಿ ಕಾರ್ಮಿಕರು ಕೃಷಿ ಕೆಲಸಗಳಿಗೆ ಬರ್ತಾ ಇಲ್ಲ. ಇದರಿಂದ ರೈತರು ಫಸಲು ಕಟಾವು ಮಾಡಿಕೊಳ್ಳಲಾಗದೆ ಪರದಾಡ್ತಾ ಇದ್ದಾರೆ. ಮತ್ತೊಂದೆಡೆ ರಾಗಿ ಕಟಾವು ಮಾಡಲು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಆಂಧ್ರ ತೆಲಂಗಾಣದಿಂದ ರಾಗಿ ಕಟಾವು ಮಿಷಿನ್ಗಳು ಆಗಮಿಸಿವೆ. ಅಂದಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ 1 ಎಕರೆ ರಾಗಿ ಕಟಾವು ಮಾಡೋದಕ್ಕೆ 2,700 ರೂಪಾಯಿಗಳ ದರ ನಿಗದಿ ಮಾಡಿದೆ. ಆದರೆ ಯಂತ್ರಗಳ ಮಾಲೀಕರು ಅಕ್ರಮವಾಗಿ 1 ಎಕರೆ ರಾಗಿ ಕಟಾವು ಮಾಡಲು 3,500 ರೂಪಾಯಿಗಳು ಅಥವಾ 4,000 ರೂಪಾಯಿಗಳನ್ನು ಪಡೆಯುತ್ತಾ ಇದ್ದಾರೆ. ಈ ಮೊತ್ತ ಕೆಲವೆಡೆ 5,000 ರೂಪಾಯಿಗಳವರೆಗೂ ಏರಿದೆ ಎಂದು ಕೇಳಿಬಂದಿದೆ. ರೈತರು ವಿಧಿ ಇಲ್ಲದೆ ದುಬಾರಿ ಹಣ ಕೊಟ್ಟು ಕಟಾವು ಮಾಡಿಸುವ ಪರಿಸ್ಥಿತಿ ಎದುರಾಗಿದೆ. ರಾಗಿ ಕಟಾವಿಗೆ ಬಂದಂಥ ಸಂದರ್ಭದಲ್ಲಿ ರೈತರಿಗೆ ರಾಗಿ ಕಟಾವು ಮಾಡಲು ಮಿಷಿನ್ಗಳು ಏನು ಆ ಮಿಷಿನ್ಗಳು ಸಮಸ್ಯೆ ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ಸರ್ಕಾರನೇ ನಿಗದಿ ಮಾಡಿದೆ 1 ಎಕರೆಗೆ 2,500ದಿಂದ 2,700 ರೂಪಾಯಿಗಳು ಅಂತೇಳಿ. ಆದರೆ ಈ ದಳ್ಳಾಳಿಗಳ ಹಾವಳಿನೋ ಇಲ್ಲ ಮಿಷನರಿಗಳು ಮಾಲೀಕರ ಹಾವಳಿನೋ ಇವತ್ತು ಅನಿವಾರ್ಯ ಆಗಿದೆ. ಏನು ಕಟಾವು ಮಾಡಬೇಕು ರಾಗಿ ಅನ್ನೋಂಥ ಅನಿವಾರ್ಯದ ಪರಿಸ್ಥಿತಿನ ಇವರು ಅದನ್ನೇ ದುರುಪಯೋಗ ಪಡ್ಕೊಂಡು ಅದನ್ನೇ 3,500ರಿಂದ 4,000 ರೂಪಾಯಿಗಳು ರೈತರ ಹತ್ರ ಕಿತ್ತಿಂತ ಇದ್ದಾರೆ. ಇದರ ಹಾವಳಿನ ಮಧ್ಯವರ್ತಿಗಳು ಹಾಗೂ ಮಾಲೀಕರಿಂದ ತಡೆದು ಸಂಬಂಧಪಟ್ಟ ಸರ್ಕಾರ ಇದನ್ನು ತಡೆದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇವತ್ತು ರಾಗಿ ಕಟಾವು ಮಾಡೋದಕ್ಕೆ ಕೂಲಿ ಕಾರ್ಮಿಕರ ಕೊರತೆ ಭಾಳಷ್ಟು ಹೆಚ್ಚಾಗಿದೆ. ಆ ಒಂದು ಕಾರಣದಿಂದ ಮಿಷಿನರಿಗಳು ಬಂದಿರೋದು ಭಾಳ ಸಂತಸ ಸುದ್ದಿನೇ. ಆದರೆ ಈ ದುರ್ಬಳಕೆ ಮಾಡ್ಕೊಂಡು ಸರ್ಕಾರದ ಏನು ನಿಗದಿ ಮಾಡಿದಾರೋ ಆ ಮೊತ್ತಕ್ಕಿಂತ ಹೆಚ್ಚುವರಿ ಮೊತ್ತ ತಗೊಳ್ಳೋದನ್ನು ಕಡಿವಾಣ ಹಾಕಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೇವೆ. ರೈತರಿಗೆ ಬಹಳಷ್ಟು ಬರೆ ಆಗ್ತಾ ಇದೆ ಇದು. ಯಾಕೆ ಅಂತಂದರೆ ಸರ್ಕಾರನೇ ನಿಗದಿ ಮಾಡಿ ಏನು ಕಾರ್ಮಿಕರ ವೆಚ್ಚನ ಸರಿದೂಗಿಸಿ ಅವರು ಮಿಷಿನಿಗೆ ಒಂದು ವೆಚ್ಚನ ನಿಗದಿ ಮಾಡಿದ್ದಾರೆ. ಆ ವೆಚ್ಚನ ಇವತ್ತು ಯಾವ ರೀತಿ ಅಂದರೆ ಎಲ್ಲರಿಗೂ ಕಟಾವು ಬೇಕೇ ಬೇಕು ಅನ್ನೋ ಹಂತದಲ್ಲಿ ಎಲ್ಲರಿಗೂ ಅನಿವಾರ್ಯ ಪರಿಸ್ಥಿತಿನ ಇವರು ದುರ್ಬಳಕೆ ಮಾಡ್ಕೊಂಡು ಅದನ್ನೇ ದಬ್ಬಾಳಿಕೆ ಮಾಡ್ತಾ ಇರೋಂಥ ಪರಿಸ್ಥಿತಿ ಬಂದಿದೆ ರೈತರ ಮೇಲೆ. ಆದ್ದರಿಂದ ಇದನ್ನು ಸಂಬಂಧಪಟ್ಟವರು ತಮ್ಮ ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡೋದು ಏನಂದರೆ ನಿಗದಿ ಮಾಡಿರೋಂಥ ಬೆಲೆಯನ್ನು ಖಂಡಿತವಾಗಿ ಅದನ್ನು ನಿಗದಿ ಮಾಡಿರೋಂಥ ಬೆಲೆಗೇ ಕಟಾವು ಮಾಡಿಸೋಂಥ ಕಾರ್ಯಪ್ರವೃತ್ತಿ ಮಾಡಬೇಕು ಅಂತೇಳಿ. ಇನ್ನು ರಾಗಿ ಕಟಾವು ಮಿಷನ್ಗಳ ಮಾಲೀಕರು ಹೆಚ್ಚುವರಿ ಹಣ ಪಡೆಯುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಕೃಷಿ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರದ ಬಳಿ ರೈತ ವೆಂಕಟೇಶಪ್ಪ ಜಮೀನಿಗೆ ಭೇಟಿ ನೀಡಿ ರಾಗಿ ಕಟಾವು ಯಂತ್ರದ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ಈಗ ನಮ್ಮ ತಾಲೂಕಿನಲ್ಲಿ ಬೆಳೆ ಕಟಾವು ರಾಗಿ ಕಟಾವು ನಡೀತಾ ಇದೆ. ಈಗ ಫೆಂಗಲ್ ಚಂಡಮಾರುತದಿಂದ ಸ್ವಲ್ಪ ಕಟಾವು ತಡ ಆಗಿದೆ. ಎಲ್ಲರೂ ಗೊತ್ತಿರೋ ಹಾಗೆ ಕೂಲಿ ಆಳುಗಳ ಅಭಾವದಿಂದ ಬೇರೆ ರಾಜ್ಯದಿಂದ ನಮಗೆ ಕಂಬೈನ್ಡ್ ಹಾರ್ವೆಸ್ಟರ್ಸು ನಮ್ಮ ತಾಲೂಕಿಗೆ ಆಗಮಿಸಿದ್ದಾವೆ. ಪ್ರಮುಖವಾಗಿ ನಮ್ಮ ಈ ಒಂದು ಮುಂಗಾರು ಹಂಗಾಮಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರತಿ ಅವರ್ಗೆ ರಾಗಿ ಕಟಾವಿಗೆ 2,700 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಈಗಾಗಲೇ ನಾವು ಹಲವು ಗ್ರಾಮಗಳಲ್ಲಿ ಕಟಾವು ಯಂತ್ರಗಳ ಪ್ರಯೋಗವನ್ನು ನಾವು ವೀಕ್ಷಣೆ ಮಾಡಿದ್ದೀವಿ. ಈಗ ರೈತರಿಗೂ ಅವೇರ್ನೆಸ್ ಕೊಟ್ಟಿದ್ದೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ 2,700ಕ್ಕೆ ಹೆಚ್ಚಿಗೆ ಹಣ ಪಡಿಬಾರ್ದು ಅಂತ ಅವರಿಗೆ ರೈತರಿಗೂ ಮನವರಿಕೆ ಮಾಡಿದ್ದೀವಿ. ಮತ್ತು ಸಂಬಂಧಪಟ್ಟಂಥ ಮಾಲೀಕರಿಗೂ ಸಹ ಅವೇರ್ನೆಸ್ ಕೊಟ್ಟಿದ್ದೀವಿ. ದಯವಿಟ್ಟು ಯಾರಾದರೂ ರೈತರು ಇದಕ್ಕಿಂತ 2,700ಗಿಂತ ಹೆಚ್ಚಿಗೆ ಏನಾದರೂ ಹಣ ಪಡೀತಾ ನಿಮಗೆ ಗಮನಕ್ಕೆ ಬಂದಲ್ಲಿ
ನಮಗೆ ಮಾಹಿತಿ ಕೊಟ್ಟಲ್ಲಿ ಪ್ರಕೃತಿ ವಿಪತ್ತು ನಿರ್ವಹಣಾ ಕಾಯ್ದೆ 2005 ಅನ್ವಯ ಕ್ರಮ ತಗೊಳ್ಳಿಕ್ಕೆ ನಾನು ಶಿಫಾರಸು ಮಾಡ್ತೀನಿ. ಸರ್ ಇವೆಲ್ಲ ಭೇಟಿ ಕೊಟ್ಟಿದ್ರಿ ಎಲ್ಲೆಲ್ಲ ಯಾವ ರೀತಿ ರೆಸ್ಪಾನ್ಸ್? ಈಗ ನಾವು ಭೇಟಿ ಮಾಡಿದ ಸಂದರ್ಭದಲ್ಲಿ ಕೆಲವು ರೈತರು ಹೇಳಿದ್ರು 3,000 ರೂಪಾಯಿ ತೊಗೊತಾ ಇದ್ದಾರೆ ಅಂತ ಹೇಳಿದ್ರು. ಅವರ ಏನು ಮಾಲೀಕರಿಗೆ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಈ ರೀತಿ ಮುಂದುವರೆದರೆ ನಿಮಗೆ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಕೇಸ್ ಬುಕ್ ಮಾಡಿ ನಿಮ್ಮ ವಾಹನವನ್ನು ಸೀಸ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ. ಒಟ್ಟಾರೆ ನಗರ ಪ್ರದೇಶ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಕೃಷಿ ಹಾಗೂ ತೋಟಗಾರಿಕೆಯಲ್ಲಿ ಕೆಲಸ ಮಾಡಲು ಕಾರ್ಮಿಕರೇ ಸಿಗ್ತಾ ಇಲ್ಲ ಮತ್ತು ಬರ್ತಾ ಇಲ್ಲ. ಇದರಿಂದ ಜಮೀನು ಮಾಲೀಕರು ದುಬಾರಿ ಹಣ ತೆತ್ತು ಯಂತ್ರಗಳ ಮೊರೆ ಹೋಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.